ರಾಮಚಂದ್ರ ಉಡಿಚಿನಿ ಏನಿವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೋ ವಿಕಲಚೇತನರ ಹೋರಾಟ ಬೆಂಗಳೂರಲ್ಲಿ ನವ ಕರ್ನಾಟಕ ವಿಕಲಚೇತನರ ಹೋರಾಟ ಫ್ರೀಡಂ ಪಾರ್ಕಲ್ಲಿ ನಡೀತಾ ಇದೆ. ನಾನು ಎಲ್ಲರಲ್ಲೂ ವಿನಂತಿಸ್ಕೊಳ್ತೀನಿ, ಇಡೀ ರಾಜ್ಯದ ಜನತೆಗೆ ಆರೋಗ್ಯವಾಗಿರೋದೇ 2ನೇ ದಿನ ಅಂತೆ, ರಾತ್ರೋರಾತ್ರಿ ಎಲ್ಲ ನಾವು ಆರೋಗ್ಯವಂತರಾಗಿದ್ರು ಎಲ್ಲೋ ಒಂದು ಹತ್ರ ಬದುಕೋಬೋದು. ಆದರೆ ವಿಕಲಚೇತನರು ಒಂದು ಟಾಯ್ಲೆಟ್ ವಿಚಾರ, ಇನ್ನೊಂದು ಊಟದ ವಿಚಾರ, ಏನಾದರೂ ಮೂಲಭೂತ ಸೌಕರ್ಯಗಳು ಇಲ್ಲದಂಥ ಜಾಗದಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ನಿಜವಾಗಲೂ ಸರ್ಕಾರಕ್ಕೆ ನಾನು ಧಿಕ್ಕಾರ ಹೇಳ್ತೀನಿ. ಯಾಕೆಂದರೆ ಆದಷ್ಟು ಇವ್ರಿಗೇನು ಬೇಡಿಕೆಗಳಿದ್ದಾವೆ, ಇವರ ಬೇಡಿಕೆಗಳನ್ನು ಪರಿಹಾರ ಮಾಡಿ ಅವ್ರಿಗೆ ನ್ಯಾಯ ಕೊಡುವಂಥ ಕೆಲಸ ಸಿಗಬೇಕು. ಇಲ್ಲ ಅಂದರೆ ಇಡೀ ರಾಜ್ಯದ ಜನತೆಗೆ ನಾವು ಪ್ರತಿಯೊಬ್ಬರ ಕಾಲಿಗೆ ಬೇಕಾದರೆ ಬಿಟ್ಟು ಅವರಿಗೆ ಬೆಂಬಲ ಸೂಚಿಸುವಂಥ ನಾವು ನ್ಯಾಯವನ್ನು ಕೊಡಿಸುವಂಥ ಕೆಲಸ ಭಾರತೀಯರ ಸೇವಾ ಸಮಿತಿ ಹಾಗೂ ಮೂಲ್ಯ ನಿವಾಸಿ ಅಂಬೇಡ್ಕರ್ ಸಂಘ ಇನ್ನಿತರ ಎಲ್ಲ ಒಕ್ಕೂಟದ ಸಂಘಟನೆಗಳು, ಭಾರತೀಯರ ಸರ್ವ ಸಂಘಟನೆಗಳ ಸಮಾನತೆ ಒಕ್ಕೂಟದಿಂದ ಎಲ್ಲರೂ ಇವರಿಗೆ ಬೆಂಬಲ ಕೊಡುವಂಥ ಕೆಲಸ ಆಗುತ್ತೆ. ಆದಷ್ಟು ನಿಮ್ಮ ಕೆಲಸ ಮಾಡ್ತಾ ಇದ್ದಾರೆ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಅನ್ಯಾಯ ಮಾಡೋಕ್ಕೆ ಹೋಗಬೇಡಿ ಸ್ವಾಮಿ. ಇವತ್ತಿನ ದಿನ ಎಲ್ಲ ಇಲಾಖೆಗಳಲ್ಲೂ ಪೌರ ಕಾರ್ಮಿಕರಿಗಿಂತ ಕಡೆಯಾಗಿ ಇವತ್ತು ಅವರು ಬೀದಿಗೆ ಬಂದಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಎಲ್ಲ ಸೌಲಭ್ಯಗಳು ಎಲ್ಲ ಇಲಾಖೆಗಳಲ್ಲೂ ಕೊಟ್ಟಿದ್ದೀರಾ. ಇವ್ರು ಏನು ಅನ್ಯಾಯ ಮಾಡಿದ್ರು, ಅದು ಅಂಗವಿಕಲರು ಅವರಾದರೂ ಇಲ್ಲಿ ಕೆಲಸ ಮಾಡ್ಕೊಂಡು ಬೇರೆ ಪಾರ್ಟ್ ಟೈಮ್ ಜಾಬ್ ಕೆಲಸ ಮಾಡ್ಕೊಂಡು ಬಿಸ್ನೆಸ್ಗಳು ಮಾಡಿಕೊಂಡು ಎಲ್ಲ ಥರದಲ್ಲೂ ಸರ್ಕಾರಿ ಅಧಿಕಾರಿಗಳು ಏನೇನು ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿದೆ, ಆಯಿತಾ. ಅಂಗವಿಕಲರು ಏನು ಅನ್ಯಾಯ ಮಾಡಿದ್ದಾರೆ, ಅಂಗವಿಕಲರಿಗೆ ನೀವು ನ್ಯಾಯ ಕೊಡಿಸುವಂಥ ಕೆಲಸ ಆದಷ್ಟು ಕೂಡಲೇ ಸರ್ಕಾರ ಸಂಬಂಧಪಟ್ಟ ಸಚಿವರುಗಳು ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು. ಇಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ತಿರುಗಿ ನೋಡೋ ರೀತಿಯಲ್ಲಿ ನಾವೆಲ್ಲರೂ ಇವರಿಗೆ ಬೆಂಬಲ ಸೂಚಿಸಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ತಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಉಡಿಚಿ.